ನೋಡಿ ಇಲ್ಲಿ ಮಲಗಿದ್ದಾನೆ. ಕಜ್ಜುನಿಗೆ ಹುಷಾರಿಲ್ಲ, ಶಂಭು ನಂದಿಗೆ ಯಾರಿಗೆ ಕೂಡ ಮೊನ್ನೆ ಈವ್ನಿಂಗಿಂದ ಏನೋ ಒಂಥರ ತೂಕಾಡಿಸೋದು, ಕೂತಲ್ಲೇ ಕೂತ್ಕೊಳ್ಳೋದು, ಓಡಾಡೋದೆಲ್ಲ ಇಲ್ಲ, ಲೈವ್ಲಿಯಾಗಿ ಹೀಗೆ ಒಂಥರ ಆ ಥರ. ಎಂತ ಗೊತ್ತುಂಟಾ, ಇದರದ್ದು ಸೀಡ್ಸ್ ಸಹ ನಾವು ತೆಗೆದಿಡ್ಬೋದು ನೆಕ್ಸ್ಟ್ ವರ್ಷಕ್ಕೆ ಹಾಕಲಿಕ್ಕೆ. ಹಾಗೆ ಮತ್ತು ಇದೊಂದು 4 ಅಚ್ಚೊಕ್ಕನಿಗೆ ಕೊಡಲಿಕ್ಕೆ ಉಂಟು. ಲಾಸ್ಟ್ ಇಯರ್ ಪುಚ್ಚಕ್ಕೆ ಉಪ್ಪಿನಕಾಯಿ ಹಾಕಿದ್ದು ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದಾಗ. ಅದು ಇಲ್ಲಿ ತನಕ ಓಪನ್ ಮಾಡಲಿಲ್ಲ, ಈಗ ಓಪನ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ನಮ್ಮ ಮನೇಲಿರುವ ಈಗ ಅಂದರೆ ಓಲ್ಡ್ ನೋಡಿ, ಪರಿಮಳಕ್ಕೆ ಬಾಯಲ್ಲಿ ನೀರು ಬರ್ತುಂಟು. ಮುಂಚೆಲ್ಲ ಸಿರಾಮಿಕ್ಕಿದು ಡಬ್ಬದಲ್ಲಿ ಹಾಕ್ತಿದ್ರು ಅಂತೆ ನಾವಲ್ಯ, ಅದು ದಪ್ಪ ಹರಿವೆ ಉಂಟಲ್ಲ ಅದನ್ನು ತೆಗೆದೆ ನಾನು. 2 ಗಿಡ ತೆಗೊಂಡು, ಹರಿವೆ ಪಲ್ಯ ಮತ್ತು ಇದು ಗುಡುಗು ಅಂತ ಹೇಳಿದರೆ, ಗುಡುಗು ಜೋರು ಬರಲಿಕ್ಕೆ ಶುರು ಆಗುವಾಗ ಇವ ನಡುಗಲಿಕ್ಕೆ ಶುರು ಆಗ್ತಾನೆ. ಒಲೆ ಉಂಟಲ್ಲ ನಮ್ಮದು, ಅಲ್ಲಿ ಬಂದು ಗಂಟೆ ಆಗ್ತಾ ಬಂತು. ಈಗ ನೋಡಿ ಬಿಸಿಲು, ಒಳ್ಳೆ ಬಿಸಿಲು. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮಾರ್ಚ್ 19ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 19ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಇದೊಂದು ಹೂವಿನ ಗೊಂಚಲು ನೋಡಿ, ಗುಲಾಬಿ ಹೂವಿದು. ಇಷ್ಟು ಕಡೆಯಿಂದ ಸುತ್ತಲೂ ಸಹ ಹೂವೇ ಉಂಟು ನೋಡಿ. ಇಲ್ಲಿ ಒಂದು, ಇದು, ಆಮೇಲೆ ಇಲ್ಲಿ ಮಿಡ್ಲಿದು ಅರಳಿ ಅದರದ್ದು ಮುಗೀತು. ಅದರ ನೆಕ್ಸ್ಟ್ ಇದು ಹೀಗಾಗಿ ಅದಾದಮೇಲೆ ಸಹ ಉಂಟು ನೋಡಿ. ಇಲ್ಲಿ ಉಂಟು, ಇಲ್ಲಿ ಉಂಟು. ಎಷ್ಟು ಹೂ ಉಂಟಲ್ಲ, ನನಗೆ ನೋಡುವಾಗ ತುಂಬ ಖುಷಿ ಆಗ್ತದೆ ಆಯಿತಾ. ಇದೊಂದು ಓಲ್ಡ್ ಫೋಟೋ ಇತ್ತು ನನ್ನ ಹತ್ರ, ಇದೇ ಥರ ಹೂವಾದದ್ದು. ಅದನ್ನು ನೋಡಿ ಗಣಿ ಹೇಳ್ತಿದ್ರು, ಇದು ಯಾರ್ದೋ ಬೇರೆಯವರ ಮನೇಲಿ ನೀನು ಫೋಟೋ ತೆಗೆದದ್ದು, ನಮ್ಮ ಮನೇಲಿ ಇಲ್ಲಿ ತನಕ ಇಷ್ಟ ಆಗಲಿಲ್ಲ ಅಂತ. ಇವತ್ತು ನೋಡುವಾಗ ಹೇಳ್ತಿದ್ದಾರೆ, ಎಷ್ಟು ಹೂವಾಗಿದೆ ಅಲ್ಲ ಅಂತ. ನೋಡಿ ಚೆಂದ ಉಂಟಲ್ಲ, ಕೆಂಪು ಗುಲಾಬಿಯ ಗುಚ್ಛ ಅಂತ ಹೇಳ್ಬೋದು ಇದನ್ನು. ಪೇಟೆಯಲ್ಲಿ ಎಲ್ಲ ಸಿಂಗಲ್ ಗುಲಾಬಿ ಇಟ್ಟಿರ್ತಾರಲ್ಲ, ಅದು ಇದೆ ನೋಡಿ, ಸೇಮ್ ಇದೆ ಕೆಂಪು ಗುಲಾಬಿ ಅಂತ ಹೇಳಿ ನೋಡಿ ಸೇಲ್ ಮಾಡ್ತಿರ್ತಾರೆ. ನಾನು ಶಾಲೆಗೆ ಹೋಗೋ 10 ರೂಪಾಯಿ ಇತ್ತು, ಇವಾಗ ಎಷ್ಟು ಅಂತ ನಂಗೆ ಗೊತ್ತಿಲ್ಲ. ಅದು ಬೇಕಾದಷ್ಟು ಇಟ್ಕೊಂಡು ಬೇರೆದೆಲ್ಲ ಕಟ್ ಮಾಡ್ತಾರೆ. ಈಗ ಇದರಲ್ಲಿ ಇಷ್ಟು ಹೂ ಆಗಿದೆ ಅಲ್ಲ, ಕೆಲವರು ಒಂದೇ ಹೂ ಬಿಡ್ತಾರೆ, ಆಗ ಎಲ್ಲ ಪೋಷಕಾಂಶ ಒಂದು ಹೂವಿಗೆ ಹೋಗಿ ಅದು ಸ್ವಲ್ಪ ದೊಡ್ಡದಾಗಿ ಚೆಂದ ಬರ್ತದೆ. ಇದೇ ಟೈಮಲ್ಲಿ ಕಟ್ ಮಾಡೋದು ನೋಡಿ. ಇದು ಹಾಗೆ ಪೇಟೆ ಗುಲಾಬಿ ಹಾಗೆ ಉಂಟು ನೋಡಿ, ಆದರೆ ಸೈಜ್ ಚಿಕ್ಕ, ಯಾಕಂದರೆ ಇದಕ್ಕೆಲ್ಲ ಹೋಗಿದೆ ಅಲ್ಲ, ಗೊಬ್ಬರದ ಅಂಶ ಎಲ್ಲ ಇದಕ್ಕೆ ಸಹ ಹೋಗಿದೆ, ಹಾಗಾಗಿ ಇದು ಸೈಜ್ ಚಿಕ್ಕದಾಗಿ ಉಂಟು. ಅದಕ್ಕೆ ಹಾಗೆ ಅಪ್ಪ ಹೇಳೋದು, ಅದು ಒಂದೇ ಮೊಗ್ಗನ್ನು ಬಿಡ್ತಾರೆ, ಹಾಗಾಗಿ ಅದು ಅಷ್ಟು ಚೆಂದಾಗಿ ಬರ್ತದೆ ಅಂತ. ಹೇಗೆ ಅನಿಸಿತು ನನ್ನ ಕೆಂಪು ಗುಲಾಬಿ ಹೂವಿನ ಗುಚ್ಛ ಅಂತ ನನಗೆ ಹೇಳಿ ಕಮೆಂಟಲ್ಲಿ, ಆಗ ನನಗೆ ಸಹ ಖುಷಿ ಆಗ್ತದೆ. ಬೆಳಗ್ಗೆ ವೆದರ್ ಹೀಗೆ ಉಂಟು, ಹಕ್ಕಿಗಳ ಚಿಲಿಪಿಲಿ ಕಲರವ. ಮಳೆ ಬರಲಿಲ್ಲ ನಿನ್ನೆ ನಮಗೆ. ಅಲೋವೆರಾ ನೋಡಿ, ಮೊನ್ನೆ ನಾನು ಇದರ ಸುತ್ತ ಇರೋದು ಹುಲ್ಲು ಮತ್ತು ಬೇರೆ ಬೇರೆ ಸಪ್ರೇಟ್ ಗಿಡ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ತೆಗೆದು ಈಗ ಎಷ್ಟು ದೊಡ್ಡದಾಗಿದೆ. ಅಲೋವೆರಾ ಒಂದು ಚಿಕ್ಕ ಗಿಡ ನೆಟ್ಟದ್ದು, ನಾನು ನೆಟ್ಟಾಗ ಸಹ ವ್ಲಾಗ್ ಮಾಡಿದ್ದದು. ಬಹುಶಃ 2-3 ವರ್ಷದ ಹಿಂದೆ ನಾನು ಅಲೋವೆರಾ ಗಿಡ ನೆಟ್ಟೆ ಅಂತ. ಆದರೆ ನೆಕ್ಸ್ಟ್ ಅದರ ಚಿಕ್ಕ ಚಿಕ್ಕ ಗಿಡಗಳಾಯಿತು, 4 ಗಿಡ ಆಗಿದೆ ಅದರೊಟ್ಟೊಟ್ಟಿಗೆ. ಇದಕ್ಕೆ ನೀರು ಎಂತ ಬೇಕು ಅಂತಿಲ್ಲ. ಈಗ ಬೆಂಗಳೂರಲ್ಲಿ ನಾನು ಕೆಲವು ಕಡೆಯಲ್ಲೇ ನೋಡಿದ್ದೇನೆ, ಒಣಗಿ ಎಲ್ಲ ಹೋಗಿದೆ, ಅಲ್ಲಿ ಸಹ ಇಂಥದ್ದಿರ್ತದೆ. ಮತ್ತು ಇದಕ್ಕೆ ನೀರು ಬೇಕಂತ ಇಲ್ಲ ಅಂತೆ, ಮರುಭೂಮಿಯಲ್ಲಿ ಸಹ ಇದು ಬೆಳೀತದೆ ಅಂತಂದರೆ ನೀರಿನ ಅಂಶ ಇಲ್ಲದ ಜಾಗದಲ್ಲಿ ಸಹ ಇದು ನೀರು ಎಳ್ಕೊಂಡು ಬೆಳೀತದೆ ಅಂತ ಹೇಳ್ತಾರೆ ಕೆಲವರು. ಹಾಗೆ ಆದರೆ ನಮ್ಮಲ್ಲಿ ಸೆಗಣಿ ನೀರೆಲ್ಲ ಸಿಕ್ಕಿ ಬಾಯಿ ಚೆಂದಾಗಿದೆ ಅಂತ. ಗಣಿ ಒಂದು ಕಲ್ಲಂಗಡಿ ತಂದಿದ್ರು, ಹಾಗೆ ತರ್ತಾ ಇರ್ತಾರೆ. ನನಗೆ ಸೀಡ್ ತುಂಬ ಒಳ್ಳೆಯದು ಅಂತ ಅನಿಸಿ ನಾನು ಅದನ್ನು ಸ್ವಲ್ಪ ಒಣಗಿಸಿ ಆದಮೇಲೆ ಹಾಕಿದ್ದೆ. ಈಗ ಎಲ್ಲ ಕೂಡ ಚಿಗುರಿದೆ. ನಾನು ಕಡಿಮೆ ಹಾಕಿದ್ದೆ, ಅಂದರೆ ಆಗಲಿಕ್ಕಿಲ್ಲ ಅಂಥೇಳಿ ಇನ್ನೊಂದು ಪೋರ್ಷನಲ್ಲಿ ಹಾಕಿದ್ದೆ, ಅಂದರೆ ಭೂಮಿಯಲ್ಲಿ ಇದ್ದದೆಂತ ಇಲಿಯ ಎಂಥದ್ದು ಕೊಂಡೋಗಿದೆ, ಅಲ್ಲಿ ಎಂತ ಕೂಡ ಕಾಣ್ತಿಲ್ಲ. ಅಂದರೆ ಅದು ದೊಡ್ಡದು ತೂತು ಮಾಡಿ ಹಾಕಿದೆ. ಇದು ಪಾಟಲ್ಲಿ ಹಾಕಿದ್ದಾಗಿದೆ ನೋಡಿ. ಇದನ್ನು ನೆಟ್ಟು ನೋಡಬೇಕು ಆಗ್ತದೆ ಅಲ್ವ ಅಂತ ಗೊತ್ತಿಲ್ಲ, ಆದರೂ ಸಹ ಒಂದು ಟ್ರೈ ಮಾಡುವ. ಹರಿವೆದ್ದು ಸಾಲಪ್ಪ ಖಾಲಿ ಮಾಡುವ ಅಂದಾಜಲ್ಲಿದ್ದಾರೆ, ಹಾಗೆ ಅಲ್ಲಿ ನೆಡಿ ಅಂತ ಹೇಳಿದ್ದಾರೆ. ನಾಳೆ ನೆಡಬೇಕಿದ್ದನ್ನು.
8 ಗಿಡ ಉಂಟು ಕಲ್ಲಂಗಡಿದು ಬಚ್ಚಂಗಾಯಿ. ಕಜ್ಜು ನೋಡಿ ಇಲ್ಲಿ ಮಲಗಿದ್ದಾನೆ. ಕಜ್ಜುನಿಗೆ ಹುಷಾರಿಲ್ಲ, ಶಂಭು ನಂದಿಗೆ ಯಾರಿಗೂ ಕೂಡ ಹುಷಾರಿಲ್ಲ. ಎಂತ ಆಗಿದೆ ಅಂತ ಗೊತ್ತಾಗ್ತಿಲ್ಲ. ಎಂಥದೋ ಹರಡಿಸ್ಕೊಂಡಿದ್ದಾರಾ ಎಂತ ಅಂತ. ನಿನ್ನೆ ಇಲ್ಲಿಂದ ಬಾಯಿಂದ ಎಂಥದ್ದು ಬರ್ತಾಯಿತ್ತು ಜೊಲ್ಲು ಥರ. ಅದಕ್ಕೆ ನಾನು ಉಂಟಲ್ಲ ಅರಿಷ್ಟ ಉಂಟಲ್ಲ ತುಳಸಿ ಕಲ್ಪ ಅದನ್ನು ಕುಡಿಸಿದ್ದು ಒಂದೊಂದು ಸ್ಪೂನ್ ಎಲ್ಲರಿಗೆ. ಹಾಗೆ ಸ್ವಲ್ಪ ಹುಷಾರಾಗಿದ್ದಾರೆ. ಹೊಟ್ಟೆಯಲ್ಲಿ ಗುಳು 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 ಕೇಳೋದು. ಹಾಗೆ ಮತ್ತೆಂತ ಗೊತ್ತುಂಟ, ಡಾಕ್ಟ್ರುಗಳೆಲ್ಲ ದನಗಳಿಗೆ ಟ್ರೀಟ್ ಮಾಡಲಿಕ್ಕೆ ಬರೋದು ಕಷ್ಟದಲ್ಲಿ. ಹಾಗೆ ಬೆಕ್ಕು ನಾಯಿಗಳಿಗೆಲ್ಲ ಬರೋದೇ ಇಲ್ಲ. ಅದು ಸಹ ಲೋಕಲ್ ಅಲ್ಲ, ನಮ್ಮದು ಲೋಕಲ್ ಬ್ರೀಡ್ ಅಲ್ಲ, ಹಾಗೆ ಬರೋದಿಲ್ಲ. ನೀವು ತೆಕೊಂಡು ಬನ್ನಿ ಅಂತ ಹೇಳ್ತಾರೆ. ಯಾರನ್ನೆಲ್ಲ ನಾನು ಕರ್ಕೊಂಡು ಹೋಗಲಿ? 4-5 ಜನ ಇದ್ದಾರೆ ಒಟ್ಟೊಟ್ಟಿಗೆ. ಹಾಗೆ ಈಗೇನೆ ಮದ್ದು ಮಾಡಿ ಕಡಿಮೆ ಆಗ್ತಂತ ನೋಡ್ತೇನೆ, ಇಲ್ಲಾಂದರೆ ಟ್ಯಾಬ್ಲೆಟ್ಸ್ ಏನೋ ಸಿಗ್ತದಂತ ನೋಡಬೇಕು. ಒಂಥರ ಲೈವ್ಲಿ ಆಗಿಲ್ಲ. ಮೊನ್ನೆ ಥರ ಎಲ್ಲ ಓಡಾಡ್ಕೊಂಡೆಲ್ಲ ಬರ್ತಿದ್ರಲ್ಲ ಹಾಗೆ ಇಲ್ಲ. ರೆಸ್ಟೇ ಮಾಡ್ತಿದ್ದಾರೆ. ನಿನ್ನೆಯಿಂದ ಮಲಗಿದಲ್ಲೇ ಇದ್ದಾರೆ ಎಲ್ಲರೂ ಕೂಡ. ನಂದಿ, ಶಂಭು ಮತ್ತು ಇವನು ಕಜ್ಜು, ತೆಪ್ಪಿ, ಆಮೇಲೆ ಅವರಿಬ್ಬರು ದೊಡ್ಡವರು. ನಾನು ಹೇಳಿದಲ್ಲ ಕಜ್ಜು ಅವರಿಗೆಲ್ಲ ಹುಷಾರಿಲ್ಲ ಅಂತ. ಅದು ಹುಷಾರೇ ಇದ್ದರು. ಮೊನ್ನೆ 2 ವಾರ ನಮ್ಮಲ್ಲಿ ದೊಡ್ಡವರಿಬ್ಬರು ಇರಲಿಲ್ಲ, ರಿಂಕಿ ಮತ್ತು ಡಿಂಕಿ. ಅವರು 2 ವಾರ ಬಿಟ್ಟು ಮನೆಗೆ ಬಂದರು. ಮನೆಗೆ ಬಂದಾಗ ತುಂಬ ಸಪ್ಪೂರಾಗಿ ಕಪ್ಪು ಕಪ್ಪೆಲ್ಲ ಆಗಿ ಬಂದಿದ್ದಾರೆ. ಬಹುಶಃ ಅವರೇ ಏನೋ ಒಂದು ರೋಗ ತಂದಿದ್ದಾರೆ, ಅದು ಇವರಿಗೆ ಹರಡಿದೆ ಅಂತ ಅನಿಸ್ತದೆ. ಯಾಕಂದರೆ ಅದಕ್ಕಿಂತ ಮುಂಚೆ ಹುಷಾರಿದ್ದರು. ಸಡನ್ನಾಗಿ ನಿನ್ನೆಯಿಂದ ಹುಷಾರಿಲ್ಲ. ನಿನ್ನೆ ಅಲ್ಲ ಮೊನ್ನೆ ಈವ್ನಿಂಗಿಂದ ಏನೋ ಒಂಥರ ತೂಕಡಿಸೋದು, ಕೂತಲ್ಲೇ ಕೂತ್ಕೊಳ್ಳೋದು, ಓಡಾಡೋದೆಲ್ಲ ಇಲ್ಲ, ಲೈವ್ಲಿಯಾಗಿ ಎಂಥ ಸಹ ಇಲ್ಲ. ಮತ್ತು ಹಾಲೊಂದು ಕುಡಿತಾರೆ ಅಷ್ಟೇ, ಲಿಕ್ವಿಡ್ ಫುಡ್ಡು. ಮೊಸರನ್ನು ಮೊನ್ನೆಯಿಂದ ಹಾಗೇ ಉಂಟು ಪ್ಲೇಟಲ್ಲಿ, ಅದನ್ನು ತಿನ್ನಲೇ ಇಲ್ಲ ಇನ್ನೂ ಕೂಡ. ಮತ್ತೆಂತಂದರೆ ಏನಾದರೂ ತಿಂದರೆ ಬಾಯಲ್ಲಿ ಸ್ವಲ್ಪ ಸ್ವಲ್ಪ ಏನಾದರೂ ಹರಿಯುವಾಗೆ ಅನ್ನಿಸ್ತದೆ ನನಗೆ, ನೀರು ಬರುವ ಹಾಗೆ. ಜೊಲ್ಲು ಟೈಪ್ ಅಲ್ಲ, ಒಂಥರ ನೀರು ಬರ್ತದೆ. ನಿನ್ನೆ ನಾನು ಅದಕ್ಕೆ ಅದೊಂದು ತುಳಸಿ ಕಲ್ಪ ಅಂತ ಹೇಳಿ ಇತ್ತು ನಮ್ಮ ಮನೇಲಿ. ಅದು ಒಮ್ಮೆ ನಮ್ಮ ಕರುವಿಗೆ ಮಂಗುಗರಿ ಕರು ಹಾಕಿದಾಗ ಅವಳಿಗೆ ಹುಷಾರಿಲ್ಲದಾಗ ಡಾಕ್ಟ್ರ್ ಹೇಳಿದರು, ಅದೊಂದು ಬಾಟ್ಲಿ ತಂದಿಡಿ, ಅದು ಏನಾದರೂ ಹುಷಾರಿಲ್ಲದಾಗ ಹೊಟ್ಟೆಯಲ್ಲಿ ಏನಾದರೂ ಗೊತ್ತಿಲ್ಲದ್ದು ನಮಗೆ ಗೊತ್ತಾಗದಾಗ ಅದೇ ಒಂದೊಂದು ಸ್ಪೂನ್ ಕೊಟ್ಟರೆ ಕಡಿಮೆ ಆಗ್ತದೆ ಅಂತ. ಹಾಗೆ ಅದು ಇತ್ತು, ಅದನ್ನೇ ಇವರಿಗೆ ಬೆಕ್ಕುಗಳಿಗೆ ಸಹ ಕೊಟ್ಟದ್ದು ನಾನು. ಹಾಗೆ ನಿನ್ನೆ ಒಂದು ಸ್ವಲ್ಪ ಹುಷಾರಿದ್ದಾರೆ. ನಿನ್ನೆ ಈವ್ನಿಂಗ್ ಅರ್ಧ ಸ್ಪೂನ್ ಎಲ್ಲರಿಗೂ ಕೂಡ ಕೊಟ್ಟದ್ದು. ಬಾಯಿ ಓಪನ್ ಮಾಡಿ ಎಲ್ಲರ ಬಾಯಿಗೆ ಹಾಕಿದ್ದು. ಹಾಗೆ ಮನುಷ್ಯರು ಸ್ವಲ್ಪ ಸ್ವಲ್ಪ ನಮ್ಮಲ್ಲಿ ಈಗ ನಾವೆಲ್ಲರೂ ಸಹ ಹುಷಾರಾಗ್ತಿದ್ದೆ. ಗಣಿಗೆ ಸಹ ಮೊನ್ನೆ ಕಾಲು ನೋಯ್ತದ್ದು ಕಡಿಮೆ ಆಯಿತು, ಅಪ್ಪನಿಗೆ ಸಹ ಕಾಲು ನೋವು ಅದು ಕಡಿಮೆ ಆಗ್ತಾ ಉಂಟು. ಈಗ ಇವರಿಗೆ ಬೆಕ್ಕುಗಳಿಗೆ ಹುಷಾರಿಲ್ಲದಾಗೆ ಆಗಿದೆ. ಕಮ್ಮಿ ಆಗ್ಬೋದು ಅಂತ ಅಂದ್ಕೊಳ್ತಿದ್ದೀನಿ. ಹಾಗೆ ಎಲ್ಲರನ್ನು ಸಹ ನೋಡ್ಕೊಳ್ತಿದ್ದೇನೆ ಪ್ರೀತಿಯಿಂದ. ಹಾಗೆ ನಾವು ಪ್ರೀತಿ ಕೊಟ್ಟರಷ್ಟು ಅವರಿಗೆ ಹುಷಾರಾಗ್ತಾ ಹೋಗ್ತಾರೆ ಅಂತ ನನ್ನೊಂದು ಥಾಟ್. ಹಾಗೆ ಇದೊಂದು ಹಾಗಲಕಾಯಿ ಹಣ್ಣಾಯಿತು. ಹಾಗೆ ಅಪ್ಪ ಇದನ್ನು ಕೊಯ್ಲಿಕ್ಕೆ ಹೇಳಿದರು, ಮಧ್ಯಾಹ್ನಕ್ಕೆ ಇದರದ್ದು ಬೆಂದಿ ಮಾಡು ಅಂತ. ಹಾಗೆ ಕೊಯ್ಲಿಕ್ಕೆ ಬಂದೆ. ಎಂತ ಗೊತ್ತುಂಟಾ, ಇದರದ್ದು ಸೀಡ್ಸ್ ಸಹ ನಾವು ತೆಗೆದಿಡ್ಬೋದು ನೆಕ್ಸ್ಟ್ ವರ್ಷಕ್ಕೆ ಹಾಕಲಿಕ್ಕೆ. ಹಾಗೆ ಮತ್ತು ಇದೊಂದು 4 ಅಚ್ಚಕ್ಕನಿಗೆ ಕೊಡಲಿಕ್ಕೆ ಉಂಟು. ನಾಡಿದೊಂದು ಕಡೆ ಹೋಗುವಾಗ ಅವಳು ಸಹ ಸಿಗ್ತಾಳೆ, ಅಲ್ಲಿ ಕೊಂಡೋಗಿ ಕೊಡಲಿಕ್ಕೆ. ಮತ್ತು ಕೆಲವೆಲ್ಲ ಅಷ್ಟು ಒಳ್ಳೆಯದಾಗಲಿಲ್ಲ ನೋಡಿ, ಅಂದರೆ ಇನ್ನೂ ಆಗ್ತದ ಅಂತ ಗೊತ್ತಿಲ್ಲ. ಇಷ್ಟು ಚೆಂದ ಬರಲಿಲ್ಲ. ಇದು ಮಾತ್ರ ಚೆಂದ, ಬ್ಯೂಟಿಫುಲ್, ಸುಂದರಿ ಥರ ಉಂಟು ನೋಡಿ. ಇದು ಅಲ್ಲಿ 2-3 ಉಂಟು. ಹಾಗೆ ಯಾರಿಗೆಲ್ಲ ಕಂಚಲಕಾಯಿ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಜಾಸ್ತಿ ತಿನ್ನೋದಿಲ್ಲ, ಬಟ್ 1-2 ಸಲ ತಿಂತೀನಿ ಅಷ್ಟೇ. ನಂಗೆ ಬೆಂಡೆಕಾಯಿ ಅಷ್ಟು ಇಷ್ಟ, ಬೇರೆ ಯಾವುದು ಅನಿಸೋದಿಲ್ಲ. ಬಾ ನೀನು ಸಹ ಕೆಳಗೆ ಬಾ, ಅಲ್ಲಿ ಮೇಲೆ ಎಂತ ಮಾಡೋದು. ಒಂದು ಕೊಯ್ದೆಲ್ಲ ಅಪ್ಪನ ಹತ್ರ ಕೇಳಿದೆ, ಇನ್ನೊಂದು ಕೊಯ್ಬೇಕಪ್ಪ ಅಂತ. ಅದಕ್ಕೆ ಅಪ್ಪ ಹೇಳಿದ್ರು ಬೇಡ ಅಲ್ಲೇ ಇರಲಿ ಅಂತ. ಈಗ ಇದು ನೋಡಿ, ಅಲ್ಲೇ ಇರಲಿ ಅಂತ ಹೇಳಿ ಇದು ಹಣ್ಣಾಯಿತು. ಈಗ ಇದನ್ನು ಕೊಯ್ಲಿಕ್ಕೆ ಹೇಳಿದರು. ಇನ್ನು ನಾಡಿದ್ದು ಸಹ ಕೆಲವು ಅಲ್ಲೇ ಇರ್ತದೆ, ಅದು ಹಣ್ಣಾಗ್ತಾಗ ಕೊಯ್ಲಿಕ್ಕೆ ಹೇಳ್ತಾರೆ. ಎಂತಕ್ಕಾಗಲಿಲ್ಲ ಆದರೂ ಬೀಜಕ್ಕಾದರೂ ಆಗ್ತದಲ್ಲ ಅಂತ ಅಪ್ಪ ಅಂದರು. ಹಾಯ್, ಇದು ನಮ್ಮದು ಹಳೆತ್ತು ಕಿಚನ್ ಆಯಿತಾ. ಇದರಲ್ಲಿ ಇವಾಗಲೂ ಕೂಡ ಕುಕ್ ಮಾಡ್ತೇವೆ ನಾವು. ಬೆಂಕಿ ಒಲೆ ಅಂತ ಹೇಳ್ತೇವಲ್ಲ ಅದೇ, ಅದು ಕೆಳಗೆ ಉಂಟು. ಆಮೇಲೆ ಅದರಲ್ಲಿ ಊಟ ಎಲ್ಲ ಇಟ್ಟು, ಮತ್ತು ಆಲ್ಮೋಸ್ಟ್ ಇಲ್ಲೇ ಕುಕ್ ಮಾಡೋದು. ಸ್ಟೌವಲ್ಲಿ ಸ್ವಲ್ಪ ಕಡಿಮೆ ಇವಾಗ, ಗ್ಯಾಸಿಗೆ ಪ್ರಾಬ್ಲಮ್ ಇರೋದ್ರಿಂದ ಕೂಡ. ಹಾಗೆ ನಮಗೆ ಕಟ್ಟಿಗೆ ಬೇಕಾದಷ್ಟು ಉಂಟಲ್ಲ ಕಾಡಲ್ಲಿ ಇರೋದ್ರಿಂದ. ಮರಗಳು ಬೀಳ್ತಾ ಇರ್ತದೆ, ಅದರಿಂದ ಕಟ್ಟಿಗೆ ಸಿಗ್ತದೆ. ಹಾಗೆ ತೋಟದಲ್ಲಿರೋ ಮರಗಳು ಬಿದ್ದದ್ದು ಹಾಗೆಲ್ಲ ಕಟ್ಟಿಗೆಯಿಂದ ನಮಗೆ ಬೆಂಕಿ ಒಲೆ ಜಾಸ್ತಿ. ನಾನು ಯಾವ ಗೊತ್ತುಂಟಾ, ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ಗ್ಯಾಸಿದು ಒಲೆ ಮಾಡಿದ್ದು, ಅಂದರೆ ಸ್ಟವ್ ಬಂದದ್ದು. ಅಲ್ಲಿ ತನಕ ನಾವು ಒಲೆಯಲ್ಲೇ ಅಡುಗೆ ಮಾಡಿ ಶಾಲೆಗೆ ಹೋಗ್ತಿದ್ದದ್ದು. ಒಲೆಯಲ್ಲೇ ಅಡುಗೆ ಮಾಡಿ ತಿಂಡಿಯೆಲ್ಲ ಮಾಡಿಟ್ಟು ಮತ್ತು ನಾವು ಸ್ಕೂಲಿಗೆ ಹೋದ್ದುಂಟು, ಪ್ರೈಮರಿಯಿಂದ ಹಿಡಿದು ಡಿಗ್ರಿ ತನಕ. ಹಾಗೆ ಈಗ ಇಲ್ಲಿ ಯಾಕೆ ಬಂದಂತೇಳಿದರೆ,
ಲಾಸ್ಟ್ ಇಯರ್ ಪೂಜಕ್ಕೆ ಉಪ್ಪಿನಕಾಯಿ ಹಾಕಿದ್ಲು ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದಾಗ. ಅದು ಇಲ್ಲಿ ತನಕ ಓಪನ್ ಮಾಡಲಿಲ್ಲ. ಈಗ ಓಪನ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ನಮ್ಮ ಮನೇಲಿರುವ ಈಗ ಅಂದರೆ ಓಲ್ಡ್ ಉಪ್ಪಿನಕಾಯಿ ಖಾಲಿ ಆಯಿತು. ಹಾಗೆ ಈಗ ಹೊಸ ಅಂದರೆ ಒಳ್ಳೆ ಮಿಡಿದು ಸಪ್ರೇಟ್ ಉಪ್ಪಿನಕಾಯಿ ಹಾಕ್ತಾರೆ. ಒಂದು ಸ್ವಲ್ಪ ಪಿಚಿ ಪಿಚಿ ಆದದ್ದು ಇನ್ನು ಸಪ್ರೇಟ್, ಅಂದರೆ ಅದನ್ನು ಫಸ್ಟಿಗೆ ಯೂಸ್ ಮಾಡಬೇಕು. ಪಿಚಿ ಪಿಚಿ ಆದ್ದು ಒಳ್ಳೆ ಇರೋದು ಮತ್ತೆ ಹೊಗೆ ಬರ್ತುಂಟು. ಡಿಸ್ಟರ್ಬ್ ಆದರೆ ಸಾರಿ, ಯಾಕಂದರೆ ಇಲ್ಲಿ ಹೊಗೆ ಹೋಗ್ತಾ ಉಂಟು ಒಲೆಯಲ್ಲಿ. ಹಾಗೆ ಈಗ ಒಂದು ಕಟ್ಟಿಗೆ ಮುಂದೆ ಮಾಡಿದೆ ನಾನು ಆ ಕಿಚನಿಂದ ಬಂದು ಈ ಕಿಚನಿಗೆ. ಉಪ್ಪಿನಕಾಯಿ ಹೇಗುಂಟು ಅಂತ ನೋಡುವ ಬನ್ನಿ. ಕಳೆದ ವರ್ಷ ಏಪ್ರಿಲಲ್ಲಿ ಹಾಕಿಟ್ಟ ಉಪ್ಪಿನಕಾಯಿ 1 ವರ್ಷ ಆಗ್ತಾ ಬಂತು ನೋಡಿ. ಎಂತ ಸಹ ಆಗಲಿಲ್ಲ. ಈ ಉಪ್ಪಿನಕಾಯಿ ಉಂಟಲ್ಲ, ಇದನ್ನು 3 ವರ್ಷಕ್ಕಿಂತ ಜಾಸ್ತಿ ಸಹ ಇಡ್ಲಿಕ್ಕೆ ಆಗ್ತದೆ. ಒಂದ್ಸಲ ನಾನು 2021ರಲ್ಲಿ ಉಪ್ಪಿನಕಾಯಿ ಹಾಕಿದ್ದದು 23ರ ತನಕ ಬಂದಿತ್ತು. ಹಾಗೆ ಕಳೆದ ವರ್ಷ ಮಿಡಿ ನಾವು ಹಣ ಕೊಟ್ಟು ತೆಕೊಂಡದ್ರಿಂದ ಅಷ್ಟರದ್ದೇ ಹಾಕಿದ್ದು. ಮುಂಚೆ ಎಲ್ಲ ಅಪ್ಪ ಕೊಯ್ತಿದ್ರು, ಹಾಗಾಗಿ ನಮಗೆ ಜಾಸ್ತಿ ಹಾಕ್ತಿದ್ವಿ. ನಾವು ದೊಡ್ಡ ದೊಡ್ಡ ಡ್ರಮ್ಮಲ್ಲಿ ಹಾಕ್ತಿದ್ದೆವು, ಅಷ್ಟು ಉಪ್ಪಿನಕಾಯಿ ಇರ್ತಿತ್ತು. ಹಾಗೆ ಇದು ನೋಡಿ ಚೆಂದ ಉಂಟು ಉಪ್ಪಿನಕಾಯಿ. ಈಗ ಇದಕ್ಕೆ ನೀರೆಲ್ಲ ತಾಗಿಸಬಾರ್ದು, ಜಾಸ್ತಿ ಇದನ್ನು ಬೆಚ್ಚಗಿರೋ ಜಾಗದಲ್ಲೇ ಇಡೋದು ನಾವು. ಅಂದರೆ ನಮ್ಮದು ಹಳೆ ಬೆಂಕಿ ಮಾಡುವಂಥ ಒಲೆ ಉಂಟಲ್ಲ, ಅಲ್ಲಿ ಮೇಲೆ ಒಂದು ಸ್ವಲ್ಪ ಸೆಲ್ಫ್ ಥರ ಉಂಟು ಮರದ್ದು, ಅದರಲ್ಲೆಲ್ಲ ಇಟ್ಟುಬಿಡೋದು ಉಪ್ಪಿನಕಾಯಿ, ತರಕಾರಿ ಬೀಜ ಎಲ್ಲ ಕೂಡ. ಹಾಗೆ ನೋಡಿ ಅಂತೆ ಉಪ್ಪಿನಕಾಯಿ ಚೆಂದ ಉಂಟಲ್ಲ. ಈಗ ತೆಗಿವ. ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಸ್ಪೂನ್ ಉಂಟಲ್ಲ, ಸ್ಪೂನ್ ಚೂರು ಸಹ ನೀರಿದ್ದು ಬಸ ಇರಬಾರ್ದು. ನಾನೆಂತ ಮಾಡಿದೆ ಗೊತ್ತುಂಟ, ಚೆಂದ ಒರೆಸಿ ಆಗಲೇ ಇಟ್ಟಿದ್ದೆ. ಸ್ವಲ್ಪ ಬಿಸಿಲಲ್ಲಿ ಸಹ ಇಟ್ಟು ಬಂದೆ. ಇಲ್ಲಾಂದರೆ ಒಂದು ಸ್ಪೂನ್ ಹಾಕಿ ಉಪ್ಪಿನಕಾಯಿ ಹೋಯ್ತು ಅಂತೇಳಿ ನನ್ನ ಹೆಸರು ಬರಬಾರ್ದಲ್ಲ. ಹಾಗೆ ನೋಡಿ ಪರಿಮಳಕ್ಕೆ ಬಾಯಲ್ಲಿ ನೀರು ಬರ್ತುಂಟು. ಮುಂಚೆ ಎಲ್ಲ ಸಿರಾಮಿಕ್ಕಿದು ಡಬ್ಬದಲ್ಲಿ ಹಾಕ್ತಿದ್ರು ಅಂತೆ. ನಾನು ಊಟಕ್ಕಿಂತ ಮುಂಚೆ ಮೋಸ್ಟ್ಲಿ ಅಮ್ಮ ಎಲ್ಲ ಇರುವಾಗ ಅದು ಸಿರಾಮಿಕ್ಕಿದು ಡಬ್ಬ ಒಡೆದು ಹೋಗ್ತದಲ್ಲ. ಉಪ್ಪಿನಕಾಯಿ ನೋಡಿ ಎಂಥ ಪರಿಮಳ ಬರ್ತುಂಟು ಗೊತ್ತುಂಟಾ. ನನಗೆ ಬಾಯಲ್ಲಿ ನೀರು ಬರ್ತುಂಟು. ತೆಗೆದು ಈ ಒಂದು ಡಬ್ಬಕ್ಕೆ ಶಿಫ್ಟ್ ಮಾಡುವ, ಚಿಕ್ಕ ಡಬ್ಬಕ್ಕೆ. ಕೈ ನೋಡಿ ತೆಗೆದಿಟ್ಟೆ. ನಮಗೆ ಬೇಕಾದಷ್ಟು ಇದು 1-2 ತಿಂಗಳಿಗೂ ಸಾಕು. ಗಣಿ ಮುನ್ನಿಂದ ಹೇಳ್ತಿದ್ದಾರೆ ಉಪ್ಪಿನಕಾಯಿ ತೆಗಿ ಡಬ್ಬದಿಂದ ಅಂತ. ಹಾಗೆ ಇದನ್ನು ತೆಗೆದಿಟ್ಟು ನಮಗೆ ಎಷ್ಟು ಬೇಕಾದಷ್ಟು ತೆಗೊಂಡಾಯಿತು. ಇದನ್ನು ಆ ಕಿಚನ್ಗೆ ಶಿಫ್ಟ್ ಮಾಡೋದು. ಇದನ್ನು ಮತ್ತೆ ಗೋಣಿಯಲ್ಲಿ ಕಟ್ಟಿದ್ದೇನೆ. ಎಲ್ಲಿ ಉಂಟು ಅದರ ಸ್ವಸ್ಥಾನಕ್ಕೆ ಮರಳಿಸುವ ಇದನ್ನು, ಈ ಡಬ್ಬವನ್ನು. ಏನು ಗೊತ್ತುಂಟ, ಈ ಮೂಗುತಿ ಈಗ ನನಗೆ ಇಲ್ಲಿ ಸರಿಯಾಗಿ ಪಿನ್ನಾಗಿ ನಿಲ್ಲುವುದಿಲ್ಲ ಆಯಿತಾ. ಸ್ವಲ್ಪ ಹೀಗೆ ಅಲ್ಲಾಡಿ ಹೋದರೆ ಸಹ ಮೇಲೆ ಬರ್ತದೆ. ಎಂಥದ್ದು ಗೊತ್ತುಂಟ, ಈ ಮಂಗಳಗೌರಿ ನಾನು ಹಾಲು ಕರಿಬೇಕಾದ್ರೆ ಅವಳದು ಬಾಲ ಬೀಸ್ತಾಳೆ. ಅವಳಿಗೆ ಸೊಳ್ಳೆ ಕಚ್ಚುವಾಗ ಅಥವಾ ಎಂತಾದರೂ ಇರಿಟೇಷನ್ ಏನಾದರೂ ಆದರೆ ಬಾಲ ಬೀಸಲ್ಲ ಅದನ್ನು, ಅದು ಇದಕ್ಕೆ ಸಿಕ್ಕೊಂಡು ಇಲ್ಲಿ ಮೇಲೆ ಹೋಗಿ ನಿಂತಿದ್ದಾಯ್ತಾ. ನನಗೆ ಎಷ್ಟು ನೋವಾಯ್ತು ಅಂತ ಹೇಳಿದರೆ ಎಂತ ಮಾಡಲಿಂದ ಗೊತ್ತಾಗ್ತಿಲ್ಲ. ಮತ್ತು ಅವಳಿಗೆ ಗೊತ್ತಾಯಿತು ಮೋಸ್ಟ್ಲಿ ಅದು ಸಿಕ್ಕಿಕೊಂಡಿದೆ ಅಂತ. ಹಾಗೆ ಅಲ್ಲೇ ಬಾಲ ಹಾಗೆ ನಿಲ್ಲಿಸಿದ್ಲು, ಅಲ್ಲಾಡಿಸ್ಲಿ. ಒಂದು ವೇಳೆ ಹೀಗೆ ಬೀಸಿದ್ರೆ ಉಂಟಲ್ಲ ಇದು ಕಿತ್ತು ಹೋಗ್ತಿತ್ತು. ಅಂದರೆ ಅದಷ್ಟು ಇದು ಸೆನ್ಸಿಟಿವ್ ಅಲ್ವಾ. ಹಾಗೆ ಇದನ್ನೀಗ ನಾನು ಹೇಗೆ ಸರಿ ಮಾಡೋದು ಗೊತ್ತಿಲ್ಲ. ಬೇರೆ ಎಂತಾದರೂ ಹೀಗೆ ಬಾಯಲ್ಲಿ ಹೀಗೆ ಮಾಡಿ ಅದನ್ನು ಇದು ಮಾಡ್ಬೋದಿತ್ತು. ಬಟ್ ನನಗೆ ಇದು ಬಾಯಿ ತಲುಪೋದಿಲ್ಲಲ್ಲ, ಹಾಗಾಗಿ ಬಾಕಿಯಾಗಿದೆ. ಅದೊಂದು ಕಟಿಬ್ಲೇರ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಸಹ ಟ್ರೈ ಮಾಡಿದ್ದೇವೆ. ನನಗೆ ಆಗ್ತಿಲ್ಲ. ಗಣಿ ಹೇಳಿದರು ಯಾವಾಗಾದ್ರೂ ಇನ್ನು ಆಚೆ ಕಡಬ ಯಾವಾಗಾದ್ರೂ ಹೋದಾಗ ಅದು ಅವರು ಅಕ್ಕಸಾಲಿಗೆ ಇರ್ತಾರಲ್ಲ ಅವ್ರ ಹತ್ರ ಒಮ್ಮೆ ಹೀಗೆ ಪ್ರೆಸ್ ಮಾಡಲಿಕ್ಕೆ ಹೇಳುವ ಅಂತ. ಅದಕ್ಕೆ ಅಲ್ಲಿ ತನಕ ಹೋಗಬೇಕಂತ ಯೋಚನೆ ನನಗೆ. ಅದಕ್ಕೆ ಆದಷ್ಟು ನೋಡಿ ಟ್ರೈ ಮಾಡುವ ಅಂತ ಇದ್ದೇನೆ. ಈಗ ತೋಟಕ್ಕೆ ಬಂದೆ. ದನಗಳನ್ನು ಆಗಲೇ ಒಮ್ಮೆ ನೀರು ಹತ್ರ ಕರ್ಕೊಂಡು ಬಂದಿದ್ದೆ. ನಾನು ಎಷ್ಟು ಕರೆದ್ರೂ ಸಹ ಮಂಗಳಗೌರಿ ಬರಲಿಲ್ಲ ಮೇಲೆ. ಹಾಗೆ ಹೊತ್ತಾಗ್ತದಲ್ಲ ಅಂತೇಳಿ ಮನೆಗೆ ಹೋಗಿ ಪಲ್ಯ ಎಲ್ಲ ಮಾಡಿ ಈಗ ಬಂದೆ. ಮಗಳನ್ನು ಮಾತ್ರ ಕಟ್ಟಿದ್ದೆ, ಮಗಳು ಬಂದಿದ್ಲು ಮೇಲೆ. ಹಾಗೆ ಈಗ ಇವಳು ಒಂದು ಕಡೆ ಕೂತಿದ್ದಾಳೆ, ನನಗೆ ಇಲ್ಲಿಂದ ಕಾಣ್ತಾ ಉಂಟು. ನನಗೆ ಎಷ್ಟು ಭಯ ಆಗ್ತಿತ್ತಂದರೆ ಎಲ್ಲಾದರೂ ಹೋದ್ಲಾ ಅಂದರೆ, ನನಗೆ ತುಂಬ ಭಯ ದನಗಳ ವಿಷಯದಲ್ಲಿ. ಯಾಕಂದರೆ ನಾವು ಸುಮಾರು ಸಲ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಂದರೆ ದನಗಳಲ್ಲಿ ಹೋಗಿದ್ವಿ, ಯಾರೋ ಕಟ್ಟಿ ಹಾಕಿದ್ದು ಹಾಗೆಲ್ಲ ಚಿಕ್ಕ ಇರುವಾಗಿಂದ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಬಿಟ್ಟು ಬಂದರೆ ಒಂಥರ ಭಯ ಅದು. ಹಾಗೆ ಅವಳೆಲ್ಲಿ ಸಹ ಹೋಗಲಿಲ್ಲ, ಒಂದೇ ಕಡೆ ಕೂತಿದ್ದಾಳೆ. ಸುಮಾರು ಕತೆ ಹೇಳಿದ್ನಾ ಅಂತಲ್ಲ, ಇರಲಿ. ಚೆಂದ ಕೂತು ಆರಾಮ ಮಾಡ್ತಿದ್ದಾಳೆ. ಮಗಳಲ್ಲಿದ್ದಾಳೆ ನೋಡಿ. ಬಿಸಿಲಿಲ್ಲ, ನೆರಳುಂಟು. ಆಚೆ ಬಿಸಿಲುಂಟು, ಇನ್ನು ನೆರಳು ಬೀಳ್ತದೆ. ಈ ಮರ ಎಷ್ಟು ತಂಪು ಅಂತೇಳಿದರೆ ನಂಗೆ ತುಂಬ ಇಷ್ಟ. ಇದು ತಂಪು ಇರ್ತದೆ ಆಯ್ತು. ಈ ಪ್ಲೇಸ್ ಎಷ್ಟು ತಂಪು ಗೊತ್ತುಂಟ, ಸುತ್ತ ತಂಪು. ಇದರದ್ದು ಎಲೆ ಉದುರಿ ತಕ್ಷಣ ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ, ಪಕ್ಕ ಚಿಗುರ್ತದೆ. ಹಾಗಾಗಿ ತಂಪು. ಇದು ಈಗ ಚಿಗುರಿದ್ದು ಮರ. ಬೇರೆ ಎಲ್ಲ ಉಂಟಲ್ಲ ಈ ಕೊಳ್ಳಿ ಇಲ್ಲಿ ಉಂಟು. ಈ ಮರ ಎಷ್ಟು ಲೇಟು ಗೊತ್ತುಂಟ ಚಿಗುರ್ಲಿಕ್ಕೆ. ಹೊತ್ತು
ಎಷ್ಟು ಎಷ್ಟು ತಗೊಳ್ತದೆ ಅಂತಿಲ್ಲ, ಅದಕ್ಕಿಂತ ಇದು ಬೆಸ್ಟ್, ತಂಪಿರ್ತದೆ. ಇವರಿಗೆ ಕೂತ್ಕೊಳ್ಳಿಕ್ಕೆ ಸಾಕ್ತದೆ. ನನಗೆ ಇಲ್ಲೇ ಕಟ್ಟಿ ಹಾಕಿ ಹೋಗ್ತೇನೆ ಮನೆಗೆ. ಹೇಗೂ ಮೇಯ್ದು ಕೂತಿದ್ದಾಳೆ ಇವಳು. ಮೋಸ್ಟ್ಲಿ ತೋಟಕ್ಕೆ ಹೋದ್ಲಾ ಇಲ್ವಾ ಅಂತ. ತೋಟಕ್ಕೆ ಹೋಗುವುದಿಲ್ಲ. ಗೌಳಮ್ಮ, ದನಗಳಿಗೆ ಪ್ರಾಯ ಆಗಬಾರ್ದು, ಅವ್ರು ನನ್ನೊಟ್ಟಿಗೆ ಇರಬೇಕು ಅಂತ ಆಸೆ ನನಗೆ. ಆದರೆ ನಂದು ಹೆಲ್ತ್ ಒಮ್ಮೊಮ್ಮೆ ಕೈ ಕೊಡ್ತದೆ. ಎಂತ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ಮಾತ್ರ. ಗೌರಮ್ಮ, ಗೌರಿ, ತಾಚಿ ಮಾಡೋದು. ಮಲಗು. ಹೀಗೆ ಮಾಡಿದರೆ ಸಾಕು, ಅಲ್ಲೇ ಮಲಗ್ತಾಳವಳು. ತಾಚಿ. ನನಗೆ ನೋಡಿ ಎಂತ ಸಿಕ್ಕಿತು ಅಂತ. ಅಜ್ಜನ ಮೀಸೆ ಅಂತ ಹೇಳೋದು ನಾವು ಇದಕ್ಕೆ. ಇದು ಇವಾಗ ಇದರದ್ದು ಬೀಜ ಪ್ರಸರಣ ಆಗಲಿಕ್ಕೆ ಶುರುವಾಗಿದೆ ನೋಡಿ. ನನಗೆ ಹಿಡ್ಕೊಂಡಿದ್ದೇನಲ್ಲ ಅದು ಬೀಜ. ಇದು ಹಾರ್ತಾ ಹೋಗಿ ಒಂದೊಂದು ಕಡೆ ಬೀಜ ಬಿದ್ದು ಗಿಡ ಆಗುವಂಥದ್ದು. ನಾವು ಚಿಕ್ಕ ಇರುವಾಗ ಇದನ್ನು ಶಾಲೆಗೆ ಹೋಗುವಾಗ ಅಂದರೆ ಅದನ್ನು ಜೋಡಿಸಿ ಇಟ್ಕೊಳ್ತಿದ್ವಿ ಕಂಪಾಕ್ಸ್ ಬಾಕ್ಸಲ್ಲೆಲ್ಲ, ಕ್ಲಾಸಲ್ಲಿ ತೋರಿಸ್ಲಿಕ್ಕೆ. ಏನೋ ಒಂಥರ ಖುಷಿ ಅನಿಸೋದು ಇದನ್ನು ನೋಡುವಾಗ ಅಂತ. ಇದೀಗ ಹಾರಿಕೊಂಡು ಹೋಗ್ತಾ ಆಯಿತು ನಾನು ಹಿಡ್ದದ್ದು ನಿಮಗೆ ತೋರಿಸುವ ಅಂತ. ಎಲ್ಲರೂ ಕೂಡ ಚಿಕ್ಕ ಇರುವಾಗ ಇದರಲ್ಲಿ ಆಟ ಆಡಿರ್ತೀರಿ ಅಲ್ವಾ. ಊಟ ಮಾಡ್ತಿದ್ದೇವೆ ಇವತ್ತು. ಹರಿವೆದು ಪಲ್ಯ, ಅದು ದಪ್ಪ ಹರಿವೆ ಉಂಟಲ್ಲ ಅದನ್ನು ತೆಗೆದೆ ನಾನು. 2 ಗಿಡ ತೆಗೊಂಡು ಹರಿವೆದು ಪಲ್ಯ. ಮತ್ತು ಇದು ಹಾಗಲಕಾಯಿದು ಬೆಂದಿ, ಸಿಹಿ ಇರ್ತದೆ, ಹುಳಿ ಸ್ವಲ್ಪ, ಮತ್ತು ಖಾರ, ಉಪ್ಪು, ಇಷ್ಟೇ. ಗಂಜಿ. ಅಪ್ಪ ಊಟ ಮಾಡ್ತಿದ್ದಾರೆ. ಉಪ್ಪಿನಕಾಯಿ ತಂದಿಟ್ಟಿದ್ದೇನೆ. ಅಪ್ಪ ಹೇಳಿದ್ರು ಅಂಗಡಿಯಿಂದ ತಂದದ್ದ ಅಂತ ಡಬ್ಬ ನೋಡಿ. ಅದಕ್ಕೆ ಗೊತ್ತಿಲ್ಲ ನಮ್ಮಲ್ಲಿ ಸಹ ಉಪ್ಪಿನಕಾಯಿ ಉಂಟು ಅಂತ. ಮಾರ್ಚ್ 19ಕ್ಕೆ ಆಶೀಶ್ ಅವ್ರದ್ದು ಬರ್ತ್ಡೇ ಅಂತೆ. ಆಶೀಶ್ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಮಧ್ಯಾಹ್ನ ಊಟ ಆಗಿ ಸ್ವಲ್ಪ ರೆಸ್ಟ್ ಮಾಡೋಷ್ಟರಲ್ಲಿ ಹೀಗೆ ಮೋಡ ಬಂತಾಯಿತು. 2:30 ಆಗುವಾಗಲೇ ನಾನು ಹೋಗಿ ದನಗಳನ್ನು ಕರ್ಕೊಂಡು ಬಂದು ಅಡಿಕೆ ಎಲ್ಲ ಟರ್ಪಲಲ್ಲಿ ಮುಚ್ಚಿ ಬಟ್ಟೆ ಇದನ್ನೆಲ್ಲ ತೆಗೆದು ಒಳಗಡೆ ಹಾಕಿದ್ದೆ. ಎಷ್ಟೊತ್ತಿಗೆ ಮಳೆ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಗುಡುಗುದು ಕೇಳ್ತುಂಟು, ಹನಿ ಬೀಳ್ತಾ ಕೂಡ ಉಂಟು ಮಳೆ. ಅಷ್ಟು ಬೇಗ ವೆದರ್ ಚೇಂಜ್ ಆಗ್ತದೆ ಅಂತಿಲ್ಲ. ಮಧ್ಯಾಹ್ನ ಊಟ ಮಾಡುವಾಗ ಒಳ್ಳೆ ಬಿಸಿಲಿತ್ತು. ಮತ್ತೆ ಮಲಗಿ ಆಗುವಷ್ಟರಲ್ಲಿ ಹೀಗೆ ಕಾತ್ಲಿ. ಇವತ್ತು ನಿದ್ದೆ ಸಹ ಮಾಡಲಿಕ್ಕಾಗಲಿಲ್ಲ ಈ ಮಳೆ ಕಾಟದಿಂದ. ಟಿಂಕಿ ಅಂತೂ ಹೆದರಿಕೆಯಲ್ಲಿ ಒಟ್ಟಿಗೆ ಬಂದಿದ್ದಾನೆ. ಅವನಿಗೆ ಅಷ್ಟು ಹೆದರಿಕೆ ಗುಡುಗು ಅಂತ ಹೇಳಿದರೆ. ಗುಡುಗು ಜೋರು ಬರಲಿಕ್ಕೆ ಶುರು ಆಗುವಾಗ ಇವ ನಡುಗಲಿಕ್ಕೆ ಶುರು ಆಗ್ತಾನೆ. ಒಲೆ ಉಂಟಲ್ಲ ನಮ್ಮದು, ಅಲ್ಲಿ ಬಂದು ಕೂತ್ಕೊಳ್ತಾನೆ ಹೆದರಿಕೆಯಲ್ಲಿ. ಅಂತ ಇಕೊಳ್ಳಿ, ಇದು ಈಗ ಸ್ಟಾರ್ಟ್ ಆಗಿದೆ ಹೆದರಿಕೆ ಇವನಿಗೆ. ನನ್ನ ದನಗಳನ್ನು ಕರ್ಕೊಂಡು ಬರುವಾಗ ಸಹ ನನ್ನೊಟ್ಟಿಗೆ ಕಾಲ ಹಿಂದೆಂದಲೇ ಹೆದರಿಕೆ ಇವನಿಗೆ. ಇವ್ನು ನನ್ನನ್ನು ಪ್ರೊಟೆಕ್ಷನ್ ಮಾಡೋದಾ, ನಾನು ಇವ್ನನ್ನು ಪ್ರೊಟೆಕ್ಷನ್ ಮಾಡೋದಾ ನಂಗೆ ಗೊತ್ತಾಗೋದಿಲ್ಲ. ಟಿಂಕಿ ಜೋರು ಬರೋದಿಲ್ಲ. ಮತ್ತು ಜಾಸ್ತಿ ಇವ್ನು ನಡುಗ್ತಿರ್ತಾನಲ್ಲ, ಇವ್ರದ್ದು ಟೀ ಶರ್ಟ್ ಎಲ್ಲ ಹಾಕಿ ಬಿಡ್ತೀವಿ ಇವನಿಗೆ ಹೆದರಿಕೆ ಆಗೋದಕ್ಕೆ. ಅಷ್ಟು ಹೆದರಿಕೆ. ಈಗ ಹೀಗಿದ್ದಾನಲ್ಲ ಮತ್ತೆ ಫುಲ್ಲು ಇದು ಮೈಯೆಲ್ಲ ನಡುಗಿಸ್ತಾ ಇರ್ತಾನೆ. ಇವನು ಬಾಯಿ ತೆಗೆದಿದ್ದಾನೆ ಅಂತ ಹೇಳಿದರೆ ಹೆದರಿಕೆಗೆ ಅಂತಲೇ ಅರ್ಥ. ಟಿಂಕಿ ಹೆದರ್ಲಿಕ್ಕಿಲ್ಲ. ಟಿಂಕಿ ಮಳೆ ಬರಲಿಕ್ಕೆ ಶುರುವಾಯಿತು. ಈ ಟಿಂಕಿದೊಂದು ಓಡಾಟ ನೋಡಿ, ಅವನು ನಿಲ್ಲುವುದಿಲ್ಲ ಎಲ್ಲಿ ಸಹ. ಒಳಗೆ ಬಾ, ಇಲ್ಲಿ ಒಳಗೆ ಕೂತ್ಕೋ ಬಾ. ಆನಿಕಲ್ ಬೀಳ್ತದ ಅಂತ ಕಾಯ್ದು ಸುಮಾರು ಜನರು ಸ್ಟೇಟಸಲ್ಲಿ ಆನಿಕಲ್ಲು ಕೈಯಲ್ಲಿ ಹಿಡ್ದೆಲ್ಲ ಫೋಟೋ ಎಲ್ಲ ಹಾಕ್ತಾ ಇದ್ದಾರೆ. ನಮ್ಮಲ್ಲಿ ಸಹ ಬೀಳ್ತದ ಅಂತ ನೋಡುದು ನಾನು. ಬಿದ್ದರೆ ನಾನು ಲಾಗಲ್ಲಿ ಹೇಳ್ತೇನೆ ಆಯಿತಾ. ಟಿಂಕಿ ಏನು ಹೇಳ್ತಿ? ಆಲಿಕಲ್ಲು ಬೀಳ್ಬೋದಾ? ಗಂಟೆ ಆಗ್ತಾ ಬಂತು ಈಗ ನೋಡಿ. ಬಿಸಿಲು, ಒಳ್ಳೆ ಬಿಸಿಲು. ಒಂದು ಆನಿಕಲ್ ಸಹ ಬೀಳಲಿಲ್ಲ ಅಂತ ನಾನು ಕಾಯ್ತಾ ಇದ್ದೆ. ಈಗ ಒಂದು ಬೀಳ್ತದೆ ಅಂತ. ಒಂದು ಆನಿಕಲ್ ಸಹ ಬೀಳಲಿಲ್ಲ. ತೊಂದರೆ ಇಲ್ಲ, ಮಳೆ ಬಿಟ್ಟಿದ್ದು ಕ್ಲಿಯರಾಗಿ. ಈಗ ಬಿಸಿಲು ಕೂಡ ಬಂತು ನೋಡಿ ಅಂತೆ. ಎಷ್ಟು ಪಕ್ಕ ವೆದರ್ ಚೇಂಜ್ ಆಗ್ತದಲ್ಲ. ಗುಡುಗ್ತಾ ಉಂಟು, ಆದರೆ ಮಳೆ ಬಿಟ್ಟಿದೆ. ಬಿಸಿಲು ಕೂಡ ಉಂಟು ನಡಿಯಂತೆ. ಹೊಳಿ ಶಂಭು ಇಲ್ಲಿದ್ದಾನೆ, ಅವನ ಬಾಯಿ ತೋರಿಸ್ತೇನೆ. ಹೀಗೆ ಒಂಥರ ಆ ಥರ ಅಂತ ಎಂತ ಮಾಡಲಿ ನಂಗೆ ಗೊತ್ತಾಗ್ತಿಲ್ಲ. ಇವನು ಹಾಗೆ, ನಮ್ಮ ಕಜ್ಜು ಸಹ ಹಾಗೆ ಆಗಿದ್ದಾನೆ. ನಂದಿ ಸ್ವಲ್ಪ ಹುಷಾರಿದ್ದಾನೆ, ಉಳಿದವರು ಸಹ ಎಲ್ಲ ಹುಷಾರಿದ್ದಾರೆ. ಇವರಿಬ್ಬರು
ಕಜ್ಜೋ ಮತ್ತು ಇವ ವಾಯ್ಸ್ ಸಹ ಚೇಂಜ್ ಆಗಿದೆ.